ದೇವುಡು ಅವರ ಮಹಾಬ್ರಾಹ್ಮಣ 37ನೆಯ ತರಂಗ. ವಿಶ್ವಾಮಿತ್ರನ ಹಾದಿ ಕಾಯುತ್ತಿದ್ದ ಮೇನಕೆಯು ಒದ್ದಾಡುತ್ತಿದ್ದಾಳೆ. ಆ ಮಹರ್ಷಿ ಏನಾದರೂ ತನ್ನ ದಿವ್ಯ ಜ್ಞಾನದಿಂದ ಅಂದು ತನಗೆ ಸೋಲಾಗುವುದೆಂದು ತಿಳಿದು ತಪ್ಪಿಸಿಕೊಂಡನೋ ಎಂದು ದಿಗಿಲು. ತನ್ನ ಜ್ಞಾನಬಲದಿಂದ ಇನ್ನೊಂದು ಝಾಮದೊಳಗೆ ಏನಾಗುವುದು ಎಂಬುದನ್ನು ನೋಡಲು ಅವಳಿಗೆ ಕುತೂಹಲ. ಏನಾಗುವುದೋ ಅದು ತನಗೆ ಬೇಡದುದಾದರೆ ಎಂದು ನೋಡುವುದಕ್ಕೂ ದಿಗಿಲು. ಮುನೀಂದ್ರನು ಎಲ್ಲಿರುವನೋ ನೋಡೋಣ ಎಂದು ಒಂದು ಮನಸ್ಸು. ಆದರೆ ನೋಡುವುದಕ್ಕೆ ಬೇಕಾದ ಸ್ಥೈರ್ಯವಿಲ್ಲ. ಅವಳು ತನ್ನ ಮನಶ್ಚೈಥಲ್ಯವನ್ನು ಪ್ರಕಟಿಸುವಂತೆಯೂ ಇಲ್ಲ. ಸಖಿಯರಿದ್ದಾರೆ. ಬಹಳ ಕಷ್ಟದಿಂದ ನಗುನಗುತ್ತಾ ಓಡಾಡುತ್ತಿದ್ದಾಳೆ. ಅವಳು ಎಲ್ಲಿದ್ದರೂ ಅವಳ ಮನಸ್ಸು ಮಾತ್ರ ಕಿವಿಗಳಲ್ಲಿ ಏನು ಸದ್ದಾದರೂ ವಿಶ್ವಾಮಿತ್ರನು ಬಂದನೋ ಎಂದು ಹಿಂತಿರುಗಿ ನೋಡುತ್ತಾಳೆ. ಕೊನೆಗೆ ವಿಶ್ವಾಮಿತ್ರನು ಬಂದನು. ಕೊಂಚ ಹೊತ್ತಾಗಿತ್ತು. ಬರುತ್ತಿದ್ದ ಹಾಗೆಯೇ ಮೇನಾ ಹೊತ್ತಾಯಿತೇನು ಎನ್ನುತ್ತಲೇ ಬಂದನು. ಆ 2 ಅಕ್ಷರಗಳನ್ನು ಕೇಳಿ ಆತನ ರೂಪವನ್ನು ಕಂಡು ಮಡದಿಯ ಹೃದಯ ತಣಿಯಿತು. ನೋಡುವವರು ಇದ್ದಾರೆಂಬುದನ್ನು ಮರೆತು ಗಂಡನನ್ನು ಆಲಂಗಿಸಿದಳು. ಮರೆಯಲ್ಲಿದ್ದ ಗೆಳತಿಯರಿಬ್ಬರೂ ಅದನ್ನು ಕಂಡು ಆಶ್ಚರ್ಯಪಟ್ಟರು. ಅವರ ಜನ್ಮದಲ್ಲಿ ಹೆಣ್ಣು ಅಷ್ಟು ಮೋಹವನ್ನು ಪಡೆಯಬಲ್ಲಳು ಎಂಬುದನ್ನು ಅರಿತಿರಲಿಲ್ಲ. ರಂಭೆಗೆ ಆಶ್ಚರ್ಯವೂ ಬೆಳೆದು ಅಸೂಯೆಯಾಯಿತು. ಘೃತಾಚಿಗೆ ಈ ಮುನೀಂದ್ರನ ಮಹಿಮೆಯು ಇನ್ನೆಂತಹುದು ಇರಬೇಕು ಎಂದು ಆಶ್ಚರ್ಯವಾಗಿ, ಸಾಧ್ಯವಾದರೆ ತಾನೂ ಈ ಸುಖವನ್ನು ಒಮ್ಮೆಯಾದರೂ ಸವಿಯಬೇಕು ಎನ್ನಿಸಿತು. ಮೇನಕೆಯ ಮನಸ್ಸು ಪ್ರಸನ್ನವಾಗುತ್ತಲೂ ಪೂಜಾ ಮಂಟಪವೆಲ್ಲ ಪ್ರಸನ್ನವಾಗಿ ನಗುವಿನ ಹೊರಡೆಯಾಯಿತು. ಮುನೀಂದ್ರನು ವಿಶ್ವಾಸದಿಂದ ನೀಡಿದ ಗಾಢಾಲಿಂಗನದಿಂದ ತೃಪ್ತಳಾಗಿ ಆತನನ್ನು ಕರೆದೊಯ್ದು ಮಂಟಪದ ಮಧ್ಯದಲ್ಲಿ ಮಾಡಿದ್ದ ಮಂದಾಸನದ ಮೇಲೆ ಕೂರಿಸಿದಳು. ನೋಡಿದವರಿಗೆ ಮೇನಕೆಯು ಆತನನ್ನು ಕೈ ಹಿಡಿದಿಲ್ಲ, ಕೈ ಹಿಡಿದಿರುವ ನೆವದಿಂದ ಎತ್ತಿಕೊಂಡು ಹೋಗಿ ಕೂರಿಸಿದಂತೆ ಕಾಣುತ್ತಿತ್ತು. ಮಡದಿಯು ತಾನು ಎಸೆಯಬೇಕೆಂದಿರುವ ಕೂರಂಬು ಬೇಗ ನಾಟಲೆಂದು ತನ್ನ ಬೇಟೆಗೆ ಎಣ್ಣೆಯನ್ನು ಬಳೆಯುವಂತೆ ಆತನಿಗೆ ಎಣ್ಣೆಯೊತ್ತಿದಳು. ಆ ಸೆರಗು ನಡುವಿಗೆ ಸುತ್ತಿ ನೆರಿಯನ್ನು ಎತ್ತಿಕಟ್ಟಿ ಬಳೆಗಳನ್ನು ಮೇಲಕ್ಕೆ ಸವರಿಸಿಕೊಂಡು ಎಣ್ಣೆಯೊತ್ತುತ್ತಿದ್ದರೆ ಮೃದಂಗದ ತಾಳಗಳಂತೆ ಹಿತವಾಗಿ ಸದ್ದಾಗಿ ತನ್ನ ಮೋಹವನ್ನು ಇವಳು ತಲೆಗೆ ಮೆತ್ತುತ್ತಿರುವಂತೆ ತೋರುತ್ತದೆ. ಅಂಗಾಂಗಗಳನ್ನು ಹಿಡಿದು ಹಿಡಿದು ಎಣ್ಣೆ ಹಚ್ಚಿ ನೀವುತ್ತಿದ್ದರೆ ತನ್ನ ಬಾಣವನ್ನು ಪ್ರಯೋಗಿಸಲು ಮರ್ಮಸ್ಥಾನವಾವುದು ಎಂದು ಹುಡುಕುವಂತಿದೆ. ಅಂತೂ ಎಣ್ಣೆಯೊತ್ತಿಯಾಯಿತು. ಅಲ್ಲಿಯೇ ಬಿಸಿ ನೀರೂ ಬಂತು. ಎಣ್ಣೆಯೊತ್ತಿದ ಶ್ರಮದಿಂದಲೇ ಮೋಹನೆಯ ಮುಖವೂ ಮೈಯೂ ಕೆಂಪಾಗಿದೆ. ಆದರೆ ಉತ್ಸಾಹವೂ ಕುಗ್ಗಿಲ್ಲ. ತಾನೇ ನೀರು ಹೊಯ್ಯಬೇಕೆಂದು ಕುಣಿಯುತ್ತಿದ್ದಾಳೆ. ಬಟ್ಟೆಗೆ ರಂಗು ಕಟ್ಟುವ ರಂಗಾರೆಯವನು ಬಟ್ಟೆಯನ್ನು ಒಗೆಯುವಷ್ಟು ವಿಶ್ವಾಸದಿಂದ, ಯಜ್ಞ ಮಾಡುವವನ ಶ್ರದ್ಧೆಯಿಂದ ನೀರೆರೆದು ಮುಗಿಸಿದ್ದಾಳೆ. ದೇವ, ನಿನ್ನ ನಿತ್ಯಕರ್ಮ ಮುಗಿಯುವ ವೇಳೆಗೆ ನಾನು ಬಂದು ಬಿಡುತ್ತೇನೆ ಎಂದು ತಾನು ಮೀಣಕ್ಕೆ ಇಳಿದಿದ್ದಾಳೆ. ಆ ಸೇವೆಯನ್ನು ಕಂಡು ತೃಪ್ತಳಾದ ಘೃತಾಚಿಯು ಥಟ್ಟನೆ ಮುಂದೆ ಬಂದು ಮೇನಕೆಗೆ ಮೀಣವನ್ನು ಮಾಡಿಸಿದಳು. ರಂಭೆಗೆ ನಿಜವಾಗಿಯೂ ಮೇನಕೆಯ ಭಾಗ್ಯವಂತೆ ಎನ್ನಿಸಿತು. ಮತ್ತೊಂದು ಗಳಿಗೆಯೊಳಗಾಗಿ ಮೇನಕೆಯು ಮಡಿಯುಟ್ಟು ಬಂದಳು. ಮತ್ತೊಂದು ಪೂಜಾ ಪೀಠವು ಸಿದ್ಧವಾಯಿತು. ಮನೋಹರವಾಗಿ ಮರುನಿದ್ದೆಯ ಝೋಂಪಿನಂತೆ ಸೊಕ್ಕಿದ ಸೊಂಪಿನ ಸಮುದ್ರವಾಗಿರುವ ಆ ಪೂಜಾ ಮಂಟಪದಲ್ಲಿ ನಾಥನನ್ನು ಕುಳ್ಳಿರಿಸಿ ಅವಳು ಪೂಜೆಗೆ ಆರಂಭಿಸಿದಳು. ಪೂರ್ವ ದಿಶೆಯಲ್ಲಿ ತೋರಿದ ಬಿಳುಪು ಕೆಂಪಾಗಿ, ಕೆಂಪು ಒಟ್ಟುಗೂಡಿ ಬಂದಂತೆ ಚಂದ್ರಬಿಂಬವು ಮೇಲೆ ಕಾಣುವವರೆಗೂ ಪೂಜೆಯಾಯಿತು. ಆ ಪೂಜೆಯ ವೈಖರಿಯನ್ನು 6 ಬಣ್ಣಿಸಬಲ್ಲರು.
ತೊಡೆದ ಆ ಗಂಧವು ಪಂಚೇಂದ್ರಿಯಗಳಿಗೂ ಸಂತರ್ಪಣವಾಗಿದೆ. ಅರ್ಚಿಸಿದ ಕುಸುಮಗಳಲ್ಲಿ ಕೇವಲ ರೂಪಗಂಧಗಳು ಮಾತ್ರವಲ್ಲದೆ ಅಲೌಕಿಕವಾದ ಇನ್ನೂ ಏನೋ ಒಂದಿಷ್ಟು ಸುಮವೂ ನವಚೈತನ್ಯವನ್ನು ತಂದುಕೊಡುವಂತಿದೆ. ಅಥವಾ ಇನ್ನೂ ಸರಿಯಾಗಿ ಹೇಳಬೇಕೆಂದರೆ, ಜೇಡನು ತನ್ನ ಆಹಾರವಾದ ನೊಣವನ್ನು ಹಿಡಿದು ಅದು ಅಲ್ಲಾಡದಂತೆ ಸೂಕ್ಷ್ಮವಾದ ತನ್ನ ಎಳೆಗಳನ್ನು ಅದರ ಸುತ್ತಲೂ ಕಟ್ಟುವಂತೆ, ಮೋಹನೆಯು ತನ್ನ ಮೋಹಮಂತ್ರದ ಬೀಜಾಕ್ಷರಗಳನ್ನು ಆ ಮಾನವೇಂದ್ರನ ಮನಸ್ಸು ಮುಗ್ಧವಾಗಲೆಂದು ಮನಸ್ಸಿನಿಂದಲೇ ಪ್ರಯೋಗಿಸುತ್ತಾ ಆ ಪ್ರಯೋಗದ ಕ್ರೌರ್ಯವನ್ನು ಮರೆಮಾಡಲು ಪೂಜೆಯ ನೆಪದಿಂದ ಹೂವುಗಳನ್ನು ಒಪ್ಪಿಸಿರುವಂತಿದೆ. ನೈವೇದ್ಯವನ್ನು ಸಲ್ಲಿಸಿದಾಗಲಂತೂ ಆ ವೈಖರಿಯೇ ವೈಖರಿ. ಬಳುಕುವ ದಿವ್ಯ ಜ್ಯೋತಿರ್ಲತೆಯು ತನ್ನ ಜೀವಸಾರವನ್ನು ಸಂಗ್ರಹಿಸಿರುವ ಪ್ರೇಮಕೋಶಗಳಂತಿರುವ ಹಣ್ಣುಗಳನ್ನು ತನ್ನ ಜೀವನ ಸಾರ್ಥಕತೆಗೋಸ್ಕರ ಇಷ್ಟದೈವದಲ್ಲಿ ಸಮರ್ಪಿಸುತ್ತಿರುವುದೋ ಎಂಬಂತೆ, ಹೆಣ್ಣಾದ ಬಳ್ಳಿಯೊಂದು ಆಶ್ರಯದಾತನಾದ ಮಹಾವೃಕ್ಷಕ್ಕೆ ತನ್ನ ಸರ್ವಸ್ವವನ್ನೂ ಕಾಣಿಕೆಯಾಗಿ ಕೊಡುತ್ತಿರುವಂತೆ, ಅತಿಮಾನುಷವಾದ ಯಾವುದೋ ಭಕ್ಷ್ಯಭೋಜ್ಯಗಳ ರಸಕವಳಗಳನ್ನು ಒಪ್ಪಿಸಿದ್ದಾಳೆ. ದೇವತೆಗಳ ಆಹಾರವಾದ ಅಮೃತವೂ ಇಲ್ಲದಿದ್ದರೂ ತತ್ತುಲ್ಯವಾದ ದಿವ್ಯೋಧನದ ಭೋಜನದಿಂದ ನಾಲಗೆ ಇರಲಿ, ಹೊಟ್ಟೆ ಇರಲಿ, ಮೈ ಇರಲಿ, ಪಂಚಪ್ರಾಣಗಳೂ ತೃಪ್ತಿಯಾಗಿವೆ. ಮಂತ್ರಪುಷ್ಪವನ್ನು ಒಪ್ಪಿಸಿ ಪುನಃ ಪೂಜೆಯನ್ನೂ ಮುಗಿಸಿ ಪೂಜಾಂತ್ಯಕ್ಕೆ ಬರುವುದರೊಳಗಾಗಿ ವಿಶ್ವಾಮಿತ್ರನಿಗೆ ಅವನು ತಾನು ನಿಜವಾಗಿ ಯಾವುದೋ ಒಂದು ದೇವತೆ, ಈ ಭಕ್ತಿಗಳಿಗೆ ಏನು ಬೇಕಾದರೂ ಕೇಳಿದ ವರವು ಎಂಥದೇ ಆಗಿರಲಿ ನಿಶ್ಶಂಕೆಯಿಂದ, ನಿರ್ಲೋಭದಿಂದ, ಪೂರ್ಣ ಮನಸ್ಸಿನಿಂದ ಕೊಡಬೇಕು ಎನ್ನಿಸಿದೆ. ಆ ಭಾವವನ್ನು ಕಣ್ಣು, ಮುಖ, ಮೈಗಳು ಮನಸ್ಸಿಗಿಂತ ಮುಂಚೆ, ಭಾವವು ನುಡಿಗೊಂಡು ಹೊರಡುವುದಕ್ಕಿಂತ ಮುಂಚೆ ಸೂಚಿಸಿ ಆಶ್ವಾಸನವನ್ನು ನೀಡುತ್ತಿವೆ. ನಾಲಗೆಯು ಆ ಸೌಖ್ಯ ಸಾಗರದಲ್ಲಿ ಎಲ್ಲಿಯೋ ಕರಗಿ ಹೋಗಿರಬೇಕು. ಇಲ್ಲದಿದ್ದರೆ ನುಡಿಯು ಹೊರಬೀಳುವುದಕ್ಕೆ ಇಷ್ಟು ತಡವಾಗಬೇಕೆ? ಮನಸ್ಸು ಆ ಸುಖ ತರಂಗಿಣಿಯಲ್ಲಿ ಎಲ್ಲಿಯೋ ಕೊಚ್ಚಿ ಹೋಗಿರಬೇಕು. ಇಲ್ಲವಾದರೆ ಮಾತು ನುಡಿಯದಿರುತ್ತಿತ್ತೇ? ಅಂತೂ ಮೇನಕೆಯು ಪೂಜೆಯನ್ನು ಮುಗಿಸಿದ್ದಾಳೆ. ಮೊದಲೇ ಓಡಾಡುತ್ತಿದ್ದ ಬೆಳಕಿನ ಬೊಂಬೆಯಂತಿದ್ದವಳು ಈಗ ಶೃಂಗಾರದ ಸೊಗಸು, ಸೌಖ್ಯದ ಓಜಸ್ಸು, ಶ್ರದ್ಧೆಯ ತೇಜಸ್ಸು ಸೇರಿ ಅಲೌಕಿಕ ಮನಮೋಹನ ಮೂರ್ತಿಯಾಗಿದ್ದಾಳೆ. ಪೂಜೆಯನ್ನೆಲ್ಲ ಒಪ್ಪಿಸಿ ಪೂಜಾ ಸಾದ್ಗುಣ್ಯಕ್ಕಾಗಿ ಫಲವನ್ನು ತಂದು ಒಪ್ಪಿಸಿದಳು. ವಿಶ್ವಾಮಿತ್ರನು ಮೇನಕೆಯನ್ನು ಬರಸೆಳೆದು ದೃಢಾಲಿಂಗನ ಪೂರ್ವಕವಾಗಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಲ್ಲವನ್ನು ಹಿಡಿದು ಅಲುಗಿಸಿ, ನಲಿಸಿ, ಚುಂಬಿಸಿ, ಚೆದುರಿದ ಕುರುಳು ನೇವರಿಸಿ, ಮೂಡುತ್ತಿರುವ ಬೆವರು ಒರೆಸಿ, ಮೊಗದಲ್ಲಿ ಮೊಗವಿಟ್ಟು, ಇದೇನೀ ಸಂಭ್ರಮ, ಇದೇನೀ ಉಪಚಾರ, ನಾನು ಸಕ್ಕರೆಯ ಗಡ್ಡೆಯಾಗಿ ನೀರಿನಲ್ಲಿ ಬಿದ್ದಂತಾದನಲ್ಲ ಎಂದು ಮೃದುವಾಗಿ ಕೇಳಿದನು. ಮೇನಕೆಯು ಮೌನವಾಗಿ ಆ ಉಪಚಾರಗಳನ್ನೆಲ್ಲ ಸ್ವೀಕರಿಸಿ, ಹೇಳಲೋ ಬೇಡವೋ ಎಂದು ತೂಗುತ್ತಾ ಇನ್ನೂ ಮೌನದಲ್ಲಿಯೇ ಇರುವಾಗ, ಗಂಡು ತನಗೊಪ್ಪಿಸಿಕೊಂಡ ಹೆಣ್ಣಿಗೆ ತಾನೂ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾ, ಮೇನ, ಮೌನವೇಕೆ? ಈ ಉಪಚಾರದ ಗೋಪುರಕ್ಕೆ ಮಾತಿನ ಕಲಶವಿಕ್ಕು, ಚಿತ್ರವು ಪೂರ್ಣವಾಗಲಿ ಎಂದನು. ಮೇನಕೆಯು ಮೃದುವಾಗಿ ನಕ್ಕಳು. ಮೊದಲೇ ಗೊತ್ತು ಮಾಡಿಕೊಂಡಿದ್ದರೋ ಎಂಬಂತೆ ಎಲ್ಲೋ ಮರೆಯಲ್ಲಿದ್ದ ವೀಣೆಗಳು ಮೋಹನದಲ್ಲಿ ದೈವತದಿಂದ ಒಂದು ತಾನವನ್ನು ಆರೋಹಣದಲ್ಲಿ ಮೃದುವಾಗಿ ನುಡಿದು ಷಡ್ಜದಲ್ಲಿ ನಿಂತವು. ಅಲ್ಲಿದ್ದ ಕಿರುಸೊಡರುಗಳೆಲ್ಲ ಒಬ್ಬರನ್ನೊಬ್ಬರು ನೋಡಿ ನಕ್ಕಂತೆ ಅಲ್ಲಾಡಿ ಮೇನಕೆಯ ಚಳತುಂಬುಗಳೋ ಎಂಬಂತೆ ಮೆರೆದವು. ಮೇನಕೆಯು ದೇವಾ ಎಂದಳು. ಮುಂದೆ ಅವಳ ಬಾಯಿಂದ ಏನೂ ಹೊರಬೀಳಲಿಲ್ಲ. ಮುನಿಯ ತುಟಿಗಳೆರಡೂ ಒಂದಕ್ಕೊಂದು ಭದ್ರವಾಗಿ ಸೇರಿಕೊಂಡು ವಿರಚಿಸಿದ್ದ ಮೌನ ಮುದ್ರೆಯನ್ನು ಒಡೆಯುವುದಕ್ಕೋ ಎಂಬಂತೆ ಅಧರವನ್ನು ಸಸೀತ್ಕಾರವಾಗಿ ಚುಂಬಿಸಿ
ಹೇಳು ಹೇಳು, ಏನು ಬೇಕಾದರೂ ಮಾಡೋಣ, ಹೇಳು ಎಂದನು. ದಿವ್ಯಾಂಗನೆಯು ಮಾನವ ಸಂಯಮೀಂದ್ರನನ್ನು ಬಿರಿಯುತ್ತಿರುವ ಮುಗುಳಿನಿಂದ ಹೊರಸೂಸುತ್ತಿರುವ ಪರಿಮಳದ ತರಂಗಗಳಂತೆ ಅರೆ ಅರೆಯಾಗಿ ನುಡಿಯುತ್ತಿರುವ ಮುದ್ದು ಮಾತುಗಳನ್ನು ತನ್ನ ಕಣ್ಣಿನ ನೋಟದಿಂದ ಪೂರ್ಣ ಮಾಡುತ್ತಾ, ದೇವ, ನನಗೆ ಮೋಹಭಿಕ್ಷೆ ಬೇಕು ಎಂದಳು. ಸಾಮ್ರಾಜನು ತಿರುಪಕ್ಕೆ ಹೋದಾಗ ಕಾಣುವ ನಾಚಿಕೆ ನರನರಗಳಲ್ಲೂ ತುಂಬಿತ್ತು. ಮುನಿಯು ಎಚ್ಚರವಾದನು. ಒಂದು ಗಳಿಗೆ ಅವಾಕ್ಕಾದನು. ರೆಪ್ಪೆ ಹೊಡೆಯುವಷ್ಟು ಸ್ಥಿರನಾದನು. ಮತ್ತೆ ಆ ಭಾವ ಕಿತ್ತೆಸೆದವನಂತೆ, ಬೇಡವೆಂದು ಬಿಸಾಡಿದವನಂತೆ ತಾನಾಗಿಯೇ ಬೇಕೆಂದು ಗಂಟು ಸಡಲಿಸಿಕೊಂಡು ಮಹಾಪ್ರವಾಹದೊಳಕ್ಕೆ ಧುಮುಕುವ ಉಪ್ಪಿನ ಮೂಟೆಯಂತೆ ಆ ಮೋಹಿನಿಗೆ ಒಲಿದು ವಶನಾದ ಮಹಾದೇವನಂತೆ ಒಲಿಯುತ್ತಾ, ಆಗಲಿ ದೇವಿ, ಇಂದಿನಿಂದ ಇನ್ನೊಂದು ಅಧ್ಯಾಯ. ಇಂದಿನಿಂದ ನಾನು ಇನ್ನು ನಿನ್ನ ಸೇವಕ, ಬೇಕೆಂದು ಸೇವಿಸುವ ದಾಸ. ಆಯಿತೇ, ಇನ್ನೇನಾಗಬೇಕು ಎಂದನು. ಮೇನಕೆಯು ಸಂತೃಪ್ತಿಯ ಅತಿರೇಕದಿಂದ ಕಣ್ಣೆತ್ತಿ ಕಾಂತನನ್ನು ನೋಡಿದಳು. ಆ ನೋಟದಲ್ಲಿ ಅದೇನಿತ್ತೋ, ಯಾವ ಕರೆಯಿತ್ತೋ, ಏನು ಮೋಹವಿತ್ತೋ, ಏನು ಉದ್ದೀಪನವಿತ್ತೋ, ಯಾವ ಉಪಬೃಂಹಣ ಶಕ್ತಿ ಇತ್ತೋ, ಮುನೀಂದ್ರನು ತನಗೂ ಮೈಯರಿವು ಇಲ್ಲವೆಂಬಂತೆ ಆಗುತ್ತಿರಲು ಆ ಮೋಹನೆಯ ಮೇಲೆ ಬಿದ್ದು ಅವಳಿಗೂ ಮೈಯರಿವು ಉಳಿಯದಂತೆ ತಬ್ಬಿದನು. ಪೂರ್ಣಾಹುತಿಗೊಂಡು ವಿಜೃಂಭಿಸಿ ಶಾಂತನಾಗುವ ಯಜ್ಞೇಶ್ವರನಂತೆ ಸುತ್ತಮುತ್ತಲೆಲ್ಲ ಏನೋ ಶಾಂತಿ ತಲೆದೋರಿತು. ರಂಭೆ ಘೃತಾಚಿಯರು ಒಬ್ಬರನ್ನೊಬ್ಬರು ನೋಡಿ ನಕ್ಕು, ನಿಜವಾಗಿಯೂ ಇವಳು ಭಾಗ್ಯವಂತೆ ಎಂದು ತಲೆಯಾಡಿಸುತ್ತಾ ತಿರಸ್ಕರಣಿಯನ್ನು ಎಳೆದಂತೆ ಕಣ್ಣು ಮುಚ್ಚಿ ಮೆತ್ತಗೆ ಅಲ್ಲಿಂದ ಜಾರಿದರು. ಮರೆಯಲ್ಲಿದ್ದ ಗಂಧರ್ವರು ಶ್ರಾವ್ಯವಾಗಿ, ಮೃದುವಾಗಿ, ಮೋಹಕವಾದ ಗಾನವಾಗಿ, ವಾದ್ಯ ಸಮೇತವಾಗಿ ಬಾರಿಸಿದರು. ಶೃಂಗಾರ ಮಂಟಪವು ಮತ್ತೊಮ್ಮೆ ಸುಗಂಧವನ್ನು ಚೆಲ್ಲಿ ದೀಪಗಳ ಕಾಂತಿಯನ್ನು ಅಪಹರಿಸಿ ಅವುಗಳನ್ನು ಸೂರ್ಯೋದಯ ಕಾಲದ ನಕ್ಷತ್ರಗಳಂತೆ ಮಾಡಿತು. 38ನೇ ತರಂಗ. ದಂಪತಿಗಳು ನಿರ್ವಿಷಯಾನಂದವನ್ನು ಪಡೆದವರಂತೆ ಕಾಲದೇಶಗಳನ್ನು ಮರೆತು ಎಲ್ಲಿಯೋ ಯಾವುದರಲ್ಲೋ ಲೀನವಾಗಿ ಹೋಗಿದ್ದರೂ ಜಗತ್ತು ಕಾಲವನ್ನು ಮರೆಯಲಿಲ್ಲ. ಭಗವಾನ್ ಸೂರ್ಯದೇವನು ಎಂದಿನಂತೆ ಅಹಸ್ಕರನಾಗಿ ಪೂರ್ವ ದಿಶೆಯನ್ನು ಅಲಂಕರಿಸುವ ಸುವೇಳೆಯು ಬಂತೆಂದು ಕೋಳಿಯು ಜಗತ್ತನ್ನು ಎಚ್ಚರಿಸಿತು. ಯೋಗಿ ಭೋಗಿಗಳಿಬ್ಬರಿಗೂ ಏಕಸಮನಾಗಿ ಪ್ರಿಯವಾದ ಆ ಕಾಲದಲ್ಲಿ ಎಚ್ಚೆತ್ತ ವಿಶ್ವಾಮಿತ್ರನು ಕಾಂತಾದೇಹದ ಗಾಢಾಲಿಂಗನವು ಇನ್ನೂ ಸಡಿಲವಾಗದಿರಲು ಅದನ್ನು ಹಾಗೆಯೇ ಅನುಭವಿಸುತ್ತಾ ಎಚ್ಚರವಾಗಿದ್ದರೂ ಕಣ್ಣು ಬಿಡಲಾರದೆ ದಿನದಿನವೂ ಇಷ್ಟಾಪೂರ್ತ ಕರ್ಮಗಳನ್ನೆಲ್ಲ ಮಾಡುವುದು ಇದಿಷ್ಟಕ್ಕೆ ತಾನೆ, ಸ್ವರ್ಗದ ವೇಶ್ಯಾಂಗನೆಯರ ಭೋಗಕ್ಕಾಗಿ ತಾನೆ. ಅದೇ ಇಲ್ಲಿ ಬಂದಿರಲು ಈ ಕರ್ಮಗಳ ಕಷ್ಟನಿಷ್ಠೂರವೇಕೆ ಎಂದು ಮುಂದಾಗಿ ಯೋಚಿಸುತ್ತಿದ್ದಾನೆ. ಆತನ ಮನಸ್ಸು ಮತ್ತೊಂದು ಮನಸ್ಸು, ನಿನಗೆ ಕರ್ಮಗಳು ಬೇಕಾಗಿಲ್ಲ, ಆದರೆ ಲೋಕರಕ್ಷಣ ಭಾರವನ್ನು ಹೊತ್ತಿರುವವರಿಗೆ ಬೇಕಲ್ಲ, ನಿಮ್ಮಂತಹವರೇ ಕರ್ಮ ವಿನ್ಯಾಸ ಮಾಡಿದರೆ ಅವರ ಗತಿಯೇನು ಎನ್ನುತ್ತದೆ. ಕೊನೆಗೆ ಸಿದ್ಧಾಂತವಾಗಿ ಹೋಯಿತು. ಇವಳಿಗೆ ವರ ಕೊಟ್ಟಿದ್ದೇನೆ, ಇವಳ ಸಹವಾಸವು ನನಗೂ ಬೇಕೆನ್ನಿಸುತ್ತಿದೆ. ನಮ್ಮ ಮಿತ್ರರಾದ ದೇವತೆಗಳಿಗೆ ಬೇಕಾದ ಬಲಿ ಮೊದಲಾದವುಗಳು ಸಕಾಲಕ್ಕೆ ಇಲ್ಲದೆ ಹೋದರೆ ಅವರಿಗೆ ತೊಂದರೆಯಾಗುತ್ತದೆ. ಅದಾಗದಂತೆ ನನ್ನ ತಪಸ್ಸಿನಿಂದ ಆವಿರ್ಭಾಗಗಳು ಅವರಿಗೆ ಸಕಾಲಕ್ಕೆ ಸಲ್ಲುವಂತಾಗಲಿ. ಯಾರಿಗೂ ತೊಂದರೆ ಇಲ್ಲದೆ ಇನ್ನಷ್ಟು ಕಾಲ ನಿರಾತಂಕವಾಗಿ ದಾಂಪತ್ಯ ಸುಖವನ್ನು ಅನುಭವಿಸಲು ಅನುಕೂಲವಾಗಲಿ. ಆ ಸಿದ್ಧಾಂತವು ರೂಪುಗೊಳ್ಳುತ್ತಿದ್ದ ಹಾಗೆಯೇ ಮುಗಿದಿದ್ದ ಕಣ್ಣಿಗೆ ಮತ್ತೆ ನಿದ್ದೆ ಬಂತು, ಅಥವಾ ಬಂದ ಹಾಗಾಯಿತು.
ಅಲ್ಲಿ ಒಂದು ಸಣ್ಣ ಕನಸು. ಆ ಕನಸಿನಲ್ಲಿ ಮತ್ತೆ ಮತ್ತೆ ಮೇನಕೆಯು ಮೋಹಪ್ರಸಾದವನ್ನು ಬೇಡುವುದಕ್ಕಾಗಿ ವ್ರತ ಮಾಡಿದ್ದಾಳೆ. ಪ್ರಸನ್ನನಾಗಿ ವಿಶ್ವಾಮಿತ್ರನು ಆ ವರವನ್ನು ಕೊಡಲು ಕೈ ನೀಡಿದ್ದಾನೆ. ದೇವತೆಗಳೆಲ್ಲ ವಿಷಣ್ಣರಾಗಿ ದೀನರಾಗಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಏನೋ ತಪ್ಪಿ ಹೋದವರಂತೆ ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ದಾರೆ. ಆಗ ಕೌಶಿಕನು, ಇಲ್ಲ ಇಲ್ಲ, ಈಗೋ ನಿಮ್ಮದು ನಿಮಗೆ, ಇವಳದು ಇವಳಿಗೆ ಎಂದು ಏನೋ ಭಾಗ ಮಾಡುತ್ತಾನೆ. ದೇವತೆಗಳು ಸಂತೋಷಪಟ್ಟು ನಿನ್ನ ತಪಸ್ಸು ಅಕ್ಷಯವಾಗಲಿ ಎಂದು ಹರಸುತ್ತಾರೆ. ಮೇನಕೆಯು ಸಂತೋಷದಿಂದ ಸೊಕ್ಕುವ ಹಾಗೇ ಆಗುತ್ತಿದ್ದಾಳೆ. ಹಿಂದಿನಿಂದ ಯಾರೋ ಮುದುಕರು, ಹಿಂದಿನ ಯಾವುದೋ ಕಲ್ಪದವರು ಕಲ್ಪಗಳ ತೆರೆಗಳನ್ನು ಹಾರಿಸಿಕೊಂಡು ಬಂದವರಂತೆ ಎದುರು ಬಂದು ಸಿದ್ಧಂ ಸಾಧ್ಯಾಯ ಕಲ್ಪ್ಯತೆ ಎಂದು ಗುಡುಗುತ್ತಾರೆ. ದೇವತೆಗಳು ಆ ಭವ್ಯ ಮೂರ್ತಿಯ ಎದುರಿನಲ್ಲಿ ವಿನೀತರಾಗಿ ನಿಂತು, ನಮ್ಮ ರಹಸ್ಯವನ್ನು ನೀವೊಬ್ಬರು ಭೇದಿಸುವುದು ಸಾಲದೆ ಎಂದು ಕೇಳಿಕೊಳ್ಳುತ್ತಾರೆ. ಆ ಮಹಾಪುರುಷನ ಗರ್ಜನೆ, ದೇವತೆಗಳ ಪ್ರಾರ್ಥನೆ ಇವುಗಳಲ್ಲಿ ಹವಿಸ್ಸನ್ನೆತ್ತಿ ಅಗ್ನಿಯಲ್ಲಿ ವಿನಿಯೋಗಿಸುವ ದೀಕ್ಷಿತನಂತೆ ವಿಶ್ವಾಮಿತ್ರನು ಮೇನಕೆಯನ್ನು ವಿಸರ್ಜನ ಮಾಡಿದ್ದಾನೆ. ಕನಸಿನಲ್ಲಿ ಹಾಗೆಂದುದೇ ನಿಜವಾಗಿ ಮೇನಕೆಯನ್ನು ಅತ್ತ ನೂಕಿದ ಕೈ ಏನೋ ಆಗಿ ಆತನಿಗೆ ಎಚ್ಚರವಾಗಿದೆ. ಮೇನಕೆಗೂ ಏನೋ ಕನಸು ಕನವರಿಸುತ್ತಿದ್ದಾಳೆ. ಸ್ಪಷ್ಟವಾಗಿರುವ ಮಾತುಗಳು ಕೌಶಿಕನ ಕುತೂಹಲವನ್ನು ಕೆರಳಿಸಿವೆ. 1 ವರ್ಷ, ಇಲ್ಲ, ಹಾಗಾದರೆ ನನಗೆ ನಿಮ್ಮ ಸ್ವರ್ಗವೇ ಬೇಡ. ಮೇನಕೆಗೆ ಎಚ್ಚರವಾಗಿ ಹೋಯಿತು. ತನಗಿಂತ ಮುಂಚೆ ಗಂಡನು ಎದ್ದಿರುವುದನ್ನು ಕಂಡು ಅವನನ್ನು ತಬ್ಬಿಕೊಂಡು ಗಳಗಳನೆ ಹತ್ತು ಬಿಟ್ಟಳು. ಅವನಿಗೆ ಕುತೂಹಲವಾಗಿ ಏನಿದು ಎಂದು ಸಮಾಧಾನಪಡಿಸಿದನು. ಅವಳು ಪೂರ್ಣವಾಗಿ ಎಚ್ಚರಗೊಂಡು, ದೇವ, ನಾನು ದುಡುಕಿದೆ ಎಂದಳು. ಏನು ದುಡುಕು? ನಾನು ನಿನ್ನ ಮೋಹಪ್ರಸಾದವನ್ನು ಬೇಡಿ ಅದನ್ನು ಪಡೆದುದು ಮಾನವ ಧರ್ಮವಾಯಿತು. ಈ ಧರ್ಮವನ್ನು ಆಶ್ರಯಿಸಿ ಮಾನವೀಯಾದನೆಂದು ದೇವತೆಗಳು ನನ್ನ ಮೇಲೆ ಕೋಪಗೊಂಡಿದ್ದಾರೆ. ಅದರ ಫಲ ಸ್ವರ್ಗವಾಸವನ್ನು ತಪ್ಪಿಸಬಹುದು. ಅದಕ್ಕಿಂತ ಕೋಪ ಬಂದರೆ ಸಂತೋಷಪಡುವ ಶಕ್ತಿಯನ್ನೂ ಕಿತ್ತುಕೊಂಡು ನಿತ್ಯ ದುಃಖಿಯನ್ನಾಗಿ ಮಾಡಬಹುದು. ಹಾಗಾದರೆ ಈಗ ಅವರ ಕೋಪ ಯಾವ ಫಲವನ್ನು ಕೊಟ್ಟಿದೆ? ಈ ಮಾನವ ಧರ್ಮವನ್ನು ಬಿಟ್ಟು ಈಗಲೇ ಹಿಂದಿರುಗಿ ಬರಬೇಕು ಎಂದು ಅವರು, ಬರುವುದಿಲ್ಲ ಎಂದು ನಾನು. ಕೊನೆಗೆ 1 ತಿಂಗಳು, 1 ಋತು, 1 ಅಯನ ಎಂದು ಹೆಚ್ಚಿಸಿಕೊಂಡು ಬಂದು ಕೊಟ್ಟ ಕೊನೆಯಾಗಿ 1 ವರ್ಷ ಕಾಲ ಇಲ್ಲಿದ್ದು ಪ್ರೇಮ ಫಲವನ್ನು ನಿನಗೆ ಒಪ್ಪಿಸಿ ಹಿಂದಿರುಗಬೇಕು ಎಂದು ಗೊತ್ತು ಮಾಡಿದ್ದಾರೆ. ಹಾಗಾದರೆ ನನಗೆ ನಿಮ್ಮ ಸ್ವರ್ಗವೇ ಬೇಡ ಎಂದೇ ಅಲ್ಲ, ಅದೇನು? ಮೇನಕೆಯು ಮಳೆಯಿಂದ ಕೂಡಿದ ಬಿಸಿಲಿನಂತೆ ಕಣ್ಣೀರು ಮಿಡಿಯುವ ನಗುವಿನೊಡನೆ ಹೇಳಿದಳು. ಆ ಮುದ್ದು, ಆ ಮೋಹ, ಆ ಚೆಲ್ಲು, ಆ ಸುಖ ಎಲ್ಲವನ್ನೂ ಹೇಳುವ ಒಂದು ಮುತ್ತು ಕೌಶಿಕನ ದೇಹ, ಮನಸ್ಸು, ಬುದ್ಧಿಗಳಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುತ್ತಿರಲು ಹೇಳಲೇಬೇಕೆ ಎಂದಳು. ಬಲವಂತ ಮಾಡಿದರೇನೇ ಹೇಳುವುದು ಎಂಬ ಅರ್ಥಧ್ವನಿಯಲ್ಲಿ, ಮುಖಮುದ್ರೆಯಲ್ಲಿ, ಅಂಗಭಂಗಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು. ಕೌಶಿಕನು ರಸಿಕತನದ ತುಂಟಾಟವನ್ನು ಮೆರೆದು ಬಂದುದನ್ನು ಹಿಂತಿರುಗಿಸಿಕೊಟ್ಟು, ನಿನಗೆ ಮನಸ್ಸಿಲ್ಲದಿದ್ದರೆ ಬೇಡ, ಕಷ್ಟವಾದರೆ ಕೂಡದು, ಆಯಾಸವಾದರೆ ಅದು ಹಾಗಿರಲಿ ಎಂದು ಹೇಳಿದನು. ಮಾತಿನಲ್ಲಿ ಬೇಡ ಎನ್ನುತ್ತಿದ್ದರೂ ಕಿವಿಗಳು ಅಂಗೈಯಗಲ ಮಾಡಿಕೊಂಡು ಕೇಳುತ್ತೇನೆ, ಹೇಳದಿದ್ದರೆ ಪೀಡಿಸುತ್ತೇನೆ, ಬೇಕಾದದ್ದು ಆಗಲಿ, ಹೇಳಿಯೇ ತೀರಬೇಕು ಎಂದು ನಡುವನ್ನು ಸೆಳೆದು ಹಿಡಿದುಕೊಂಡಿರುವ ಬಲಗೈಯೊಂದೇ ಹೇಳುತ್ತಿತ್ತು. ಮೇಲೆ ಬೇಡವೆಂದರೂ ಬೇಕು ಬೇಡ ಎನ್ನುತ್ತಿರುವ ಮನೋಭಾವವನ್ನು ಕಂಡು ಮೇನಕೆಯು ಸುಪ್ರೀತಳಾಗಿ ಪ್ರಿಯನ ಮುಂಗುರುಳನ್ನು ನೇವರಿಸುತ್ತಾ, ಸ್ವರ್ಗದಲ್ಲಿ ಸಿಕ್ಕದ ವಸ್ತುವೊಂದು ಸಿಕ್ಕಿದೆ, ಅದನ್ನು ಬಿಟ್ಟು ಬಂದು ಬಿಡು ಎಂದರು. ಬರುವುದಿಲ್ಲ ಎಂದೆ.
ಸ್ವರ್ಗವಾಸವನ್ನು ತಪ್ಪಿಸುತ್ತೇವೆ ಎಂದರು. ನಿಮ್ಮ ಸ್ವರ್ಗವೇ ಬೇಡ ಎಂದೆ, ಅಷ್ಟೇ ಎಂದಳು. ಕೌಶಿಕನಿಗೆ ಸಂತೋಷ ಸಾಗರದಲ್ಲಿ ತಾನೊಂದು ಕಲ್ಲು ಸಕ್ಕರೆಯ ತುಂಡಾಗಿರುವಂತೆ ಭಾಸವಾಯಿತು. ಏನೂ ಹೇಳುವುದಕ್ಕೆ ತೋರದೆ, ಪ್ರೇಮ ಫಲ ಎಂದರೇನು ಎಂದು ಕೇಳಿದಳು. ಮೇನಕೆಯು ಸ್ತ್ರೀ ಸಹಜವಾದ ನಾಚಿಕೆಯನ್ನು ಅತ್ತಿಟ್ಟು ಒಂದು ಮುತ್ತು ಇಟ್ಟು, ಒಂದು ಮಗು ಎಂದಳು. ಎಂತಹ ಮಗು? ಹೆಣ್ಣು. ಅದೇನು ಹೆಣ್ಣು? ಹೆಣ್ಣಿನ ಮೋಹ ಹೆಚ್ಚಾದರೆ ಹೆಣ್ಣು, ಗಂಡಿನ ಮೋಹ ಹೆಚ್ಚಾದರೆ ಗಂಡು. ಕೌಶಿಕನು ಏನೂ ಹೇಳಲಾರದೆ ಭಾವಾಂತರ ಶೂನ್ಯನಾಗಿ ಮೋಹಪೂರ್ಣವಾದ ಮನಸ್ಸಿನಿಂದ ಮಡದಿಯ ಮಗುಲಲ್ಲಿ ಸೇರಿಕೊಂಡನು. ಅವಳು ಅದನ್ನು ಬೇಡವೆನ್ನಲಿಲ್ಲ.